Please sit down. ಕ್ಲಾರ್ಕ್, ವಕೀಲರ ಫೈಲ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅಪರಾಧಿಯನ್ನು ಕೂಗು. ಭಾಗ್ಯಶ್ರೀ ದಯಾನಂದ್. ಸತ್ಯವನ್ನೇ ಹೇಳ್ತೀಯ ತಾನೆ? ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೆ ಏನು ಹೇಳುದಿಲ್ಲ ತಾನೆ? ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ಸೋಮಶೇಖರ ನಿಮಗೇನಾಗಬೇಕು? ಅವನು ನನ್ನ ಮೈದುನ. ಸುಳ್ಳು. ಅವನೊಬ್ಬ ನಿಮ್ಮ ಲವರ್. ಕಾಲೇಜ್ ಓದುವಾಗ ಇಬ್ಬರು ಪ್ರೇಮಿಸಿದವರಲ್ಲವೇ? ನೋಡಿ, ನಾವಿಬ್ಬರು ಓದುವಾಗ ಪ್ರೀತಿಯಿಂದ ಮದುವೆಯಾಗುತ್ತೇವೆ ಅಂತ ಹೇಳಿದ್ದೇನೋ ನಿಜ. ಆದ್ರೆ ಪ್ರೀತಿಸಿದ್ದು ಸುಳ್ಳು. ಹಾಗಿದ್ದರೆ ಈ ಫೋಟೋ ಯಾರದು? ನೀವಿಬ್ಬರು ಪ್ರೀತಿಸುತ್ತಾನೆ? ಅದು ಸರಿ. ಹಣ ಕೊಟ್ಟರೆ ಯಾರ್ದೋ ಫೋಟೋಕ್ಕೆ ಯಾರ್ದೋ ಫೋಟೋವನ್ನ ಜೋಡಿಸಿ ತೆಗೆಯುತ್ತಾರೆ. ಅದರ ನೆಗೆಟಿವ್ ಎಲ್ಲಿದೆ ತೋರಿಸಿ ನೋಡೋಣ. ಅದು ಹೋಗಲಿ. ನಾಗರಾಜರನ್ನು ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡಲು ಹೋಗಿದ್ದೀರಿ? ನೋಡಿ, ನಾನು ನಾಗರಾಜನನ್ನು ಕೊಲೆ ಮಾಡಿಲ್ಲ. ಆ ಕೊಲೆಯ ವಿಷಯವೇ ನನಗೆ ಗೊತ್ತಿಲ್ಲ. ನೋಡು, ನೀನು ಮದುವೆಗೆ ಮುಂಚೆ ಸೋಮಶೇಖರ್ ಎಂಬ ವ್ಯಕ್ತಿ ಜೊತೆಗೆ ವೈಯಕ್ತಿಕ ಪ್ರೇಮ ಸಂಬಂಧ ಇಟ್ಟುಕೊಂಡಿದ್ದೀರಿ. ಅದೃಷ್ಟವಶ ಅವರಣ್ಣನೇ ಮದುವೆಯಾಗಿ ನೀ ಪ್ರೇಮಿಸಿದ ವ್ಯಕ್ತಿಯನ್ನು ಮದುವೆ ಅವರ ಮನೆಯಲ್ಲಿ ಇರುವಾಗ ಗಂಡನಿಲ್ಲದಾಗ ವ್ಯಭಿಚಾರ ಮಾಡಿದ್ದೀರಿ. ಈ ದೃಶ್ಯ ಕಂಡ ನಾಗರಾಜನಿಗೆ ನಿಮಗೆ ಬುದ್ಧಿ ಹೇಳಿದ. ಆದರೆ ನೀವು ಅದನ್ನೇ ಗಮನಕ್ಕೆ ತಂದುಕೊಳ್ಳದೆ ಈ ನಿನ್ನ ತುಂಬಿದ ತಾರುಣ್ಯದಿಂದ ಪ್ರೇಮ ಸಾಗರದಲ್ಲಿ ಪ್ರೇಮದ ಆಟ ಆಡಿದಿರಿ. ಈ ವಿಷಯ ಎಂದಾದರೂ ಒಂದು ದಿನ ನಿನ್ನ ಗಂಡನಿಗೆ ತಿಳಿಬಹುದೆಂದು ಉದ್ದೇಶದಿಂದ ಪ್ರೇಮ ದೃಶ್ಯ ನೋಡಿದ ನಾಗರಾಜನಿಗೆ ಕೊಲೆ ಮಾಡಲು ಮುಂದಾಗಿದ್ದೀರಿ. ಅದೃಷ್ಟವಶ ಆ ದಿನ ನಾಗರಾಜ ಮಲಗುವ ಜಾಗದಲ್ಲಿ ಸಿದ್ದರಾಮಪ್ಪ ಎಂಬ ವ್ಯಕ್ತಿ ಮಲಗಿ ನಿಮ್ಮ ಚಾಕುಗೆ ಬಲಿಯಾದನಲ್ಲವೇ? ಸುಳ್ಳು. ನೋಡಿ, ಆ ಸಿದ್ದರಾಮಪ್ಪ ಎಂಬುವರೇ ನಮ್ಮ ತಂದೆ. ಈ ಜಗತ್ತಿನಲ್ಲಿ ಯಾರಾದರೂ ತಮ್ಮ ತಂದೆಯನ್ನೇ ಕೊಲೆ ಮಾಡುತ್ತಾರೆ. ಆದರೆ ಆ ಕಾಮುಕ ನಾಗರಾಜ ನನ್ನನ್ನು ಕೆಣಕಲು ಬಂದಿದ್ದು ನಿಜ. ಎಲ್ಲಿ? ಯಾವಾಗ? ಗಂಟೆ ಎಷ್ಟು? ಸುಮಾರು 10 ವರ್ಷಗಳ ಹಿಂದೆ ನಾನು ಕಾಲೇಜ್ ಮುಗಿಸಿಕೊಂಡು ಊರಿಗೆ ಬಂದು ವಾಕಿಂಗ್ಗೆ ಅಂತ ಬಂದಾಗ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ನನ್ನನ್ನು ಕೆಣಕಲು ಬಂದಿದ್ದ. ಅದೇ ಸಮಯಕ್ಕೆ ನ್ಯಾಯಾಧೀಶರಾಗಿರುವ ಈ ಕೃಷ್ಣರವರೇ ಬಂದು ನನ್ನನ್ನು ರಕ್ಷಣೆ ಮಾಡಿದ್ದಾರೆ. ಬೇಕಿದ್ದರೆ ಅವರನ್ನೇ ಕೇಳಿ. ಆರ್ಡರ್, ಆರ್ಡರ್. ಇದು ನ್ಯಾಯಾಲಯ. ನೀವು ಹೇಳುವ ವಿಷಯಕ್ಕೆ ಇಲ್ಲಿ ಆಸ್ಪದವಿಲ್ಲ. ಬೇಕಾದ್ರೆ ನೀವು ವಕೀಲರನ್ನು ನೇಮಿಸಿಕೊಳ್ಳಿ. ಇಲ್ಲಿ ಕೇಸಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಮಾತ್ರ ಸೀಮಿತ. ಸರಿ, ಮುಂದೇನಾಯ್ತು ಹೇಳಮ್ಮ. ಅವನು ಹಳೆಯ ದ್ವೇಷವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಗಂಡನ ತಂಗಿಯನ್ನೇ ಮದುವೆಯಾಗಿ ಬಂದು ನನ್ನ ಸಂಸಾರವನ್ನೇ ಹಾಳು ಮಾಡಿದ. ಮುಂದೊಂದು ದಿನ ನಾನು ಹೊಟ್ಟೆಯ ಪಾಡಿಗಾಗಿ ಹೊಲದಲ್ಲಿ ದುಡಿಯುತ್ತಿರುವಾಗ ತಾರೀಕು 1/4/93 ಸಂಜೆ 4 ಗಂಟೆಗೆ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ನನ್ನನ್ನು ಕೆಣಕಲು ಬಂದಿದ್ದ. ಅದೇ ಸಮಯಕ್ಕೆ ನನ್ನನ್ನು ರಕ್ಷಿಸಲು ಬಂದ ನನ್ನ ಮಗನನ್ನು ಕೂಡ ಅಪಹರಿಸಿದ್ದಾನೆ. ಇಲ್ಲಿಯವರೆಗೂ ನನ್ನ ಮಗ ಎಲ್ಲಿದ್ದಾನೆ ಗೊತ್ತಿಲ್ಲ.
ಮುಟ್ಟಿದರೆ ಅಥವಾ ಶೀಲಾರಣ ಮಾಡಿದ್ದಾನೆ. ನೀವು ಮಧ್ಯರಾತ್ರಿ ಅವರ ಮನೆಗೆ ಹೇಗೆ ಹೋಗಿದ್ದು? ನನ್ನ ಮಗನನ್ನು ಹುಡುಕಿಕೊಂಡು ಹೋಗಿದ್ದೆ. ಹಾ, ವಕೀಲರೇ, ತಮ್ಮ ಕೋಟಿನಲ್ಲಿ ಏನೋ ಕಾಣುತ್ತಿದೆಯಲ್ಲ, ಏನದು? ಅದು ಗುಂಡು ಸೂಜಿ ಅಮ್ಮ. ಅದನ್ನು ಸ್ವಲ್ಪ ಕೊಡುವಿರಾ? ತೆಗೆದುಕೊಳ್ಳಿ. ಹಾಗಾದ್ರೆ ನಿಮ್ಮ ಕೈಯ ತೋರ್ಬೆರಳನ್ನ ಮುಂದೆ ಮಾಡಿ. ಸರಿ, ಆಯ್ತು. ನೋವಾಯಿತಲ್ಲವೇ? ಆ ಚಾಂಡಾಲ ನನ್ನ ಸಂಸಾರವನ್ನ ಹಾಳು ಮಾಡಿದ್ದನ್ನ ನೆನೆಸಿಕೊಂಡರೆ ನನ್ನ ಹೃದಯದಲ್ಲಿ ಚುಚ್ಚಿದಂತೆ ನೋವಾಗುತ್ತದೆ ವಕೀಲರೇ, ಚುಚ್ಚಿದಂತೆ ನೋವಾಗುತ್ತದೆ. ನೀ ಕೊಲೆ ಮಾಡಿದ ಕೇಸನ್ನು ಮುಚ್ಚಿ ಹಾಕಲು ಈ ರೀತಿ ಸುಳ್ಳು ಹೇಳುತ್ತಿರಬೇಕೆಂದರೆ ನಿನ್ನ ಹೇಳಿಕೆ ಕೇಳಿದರೆ ನೀನೊಂದು ದಾರಿ ಬಿಟ್ಟ ಲಜ್ಜೆಗೆಟ್ಟಿ ಅಂತ ಅನಿಸುತ್ತದೆ. ಅದು ನಿಜ. ಹಣ ಕೊಟ್ಟರೆ ತನ್ನ ಪಕ್ಷಿದಾರರು ಸತ್ತರಿದ್ದರೂ ಕೂಡ ಸುಳ್ಳು ಅಂತ ಹೇಳುವ ನೀನೊಬ್ಬ ದಲ್ಲಾಳಿ ವಕೀಲ ಅಂತ ನನಗೆ ಅನಿಸುತ್ತದೆ. ಆರ್ಡರ್ ಆರ್ಡರ್. ವಕೀಲರೇ, ಕೇಸಿಗೆ ಸಂಬಂಧಪಟ್ಟ ವಿಷಯಗಳನ್ನಷ್ಟೇ ಮಾತಾಡಬೇಕು. ಸರಿ ಸರ್, ಸರಿ. ಮುಂದೆ ಏನಾಯ್ತು ಹೇಳಮ್ಮ. ನೀವು ಮಧ್ಯರಾತ್ರಿ ಅವರ ಮನೆಗೆ ಹೋಗಲು ಹೋಗಿದ್ದೀರೇಕೆ? ಇನ್ಸ್ಪೆಕ್ಟರ್ ಹೋದಾಗ ಇವಳ ಕೈಯಲ್ಲಿ ಚೂರಿ ಇತ್ತು. ತಿವಿಸಿಕೊಂಡ ಬಿದ್ದ ವ್ಯಕ್ತಿ ಅಲ್ಲೇ ಬಿದ್ದಿದ್ದ ಎಂದು ಪಂಚನಾಮ ರಿಪೋರ್ಟ್ ಹೇಳುತ್ತದೆ. ಹೆಸರು ದಯಾನಂದ್ ಅಂತ. ನಿನ್ನ ಹೆಸರು ದಯಾನಂದ್ ಅಂತ. ನೀವು ಸತ್ಯವನ್ನ ಹೇಳ್ತೀರಾ ತಾನೇ? ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ನೀವು ಕಂತ್ರಿ ನೋಟಿನ ಬಿಸ್ನೆಸ್ ಅನ್ನು ನಡೆಸುತ್ತಿರುವರಲ್ಲವೇ? ಸುಳ್ಳು. ಯಾರು ಹೇಳಿದ್ದು? ಮುಕದ್ದಮೆ ರಿಪೋರ್ಟ್ ಹೇಳುತ್ತದೆ. ನಿಮ್ಮ ಕೈಯಲ್ಲಿರೋ ಸುಟ್ಕೇಸ್ ಹೇಳುತ್ತದೆ. ನೀವು ಜಿಲ್ಲಾ ಪಂಚಾಯತಿಗೆ ಆಯ್ಕೆಯಾದ ರಾಜಕೀಯ ವ್ಯಕ್ತಿ. ನಾಗರಾಜ ನಿಮ್ಮ ಎದುರಾಳಿ ಸ್ಪರ್ಧಿ. ಹಾಗಾಗಿ ಮುಂದೆ ಅವನಿಂದ ನಿಮಗೆ ತೊಂದರೆ ಬರಬಹುದೆಂದು ನೀವೇ ನಿಮ್ಮ ಹೆಂಡತಿ ಕೈಯಿಂದ ಕೊಲೆ ಮಾಡಿಸಿ ಕಂತ್ರಿ ನೋಟಿಂದ ಸುರಿಮಳೆಯಿಂದ ಅಧಿಕಾರಿಗಳಿಗೆ ಸುರಿಸಿ ಈ ಕೇಸು ಮುಚ್ಚಿ ಹಾಕಿಕೊಳ್ಳುವ ಉದ್ದೇಶ ಇಟ್ಟುಕೊಂಡಿದ್ದೀರಲ್ಲವೇ? ಚಾಣಾಕ್ಷ ಪೊಲೀಸ್ ಅಧಿಕಾರಿ ಕೈಲಿ ಇವರಿಬ್ಬರು ಗಂಡ ಹೆಂಡತಿ ಸಿಕ್ಕಿಬಿದ್ದಿದ್ದಾರೆ. ಯಾವ ಹೆಂಡತಿ? ಯಾರ ಹೆಂಡತಿ? ಮದುವೆಯಾಗಿ 8 ತಿಂಗಳಲ್ಲೇ ಮನೆ ಬಿಟ್ಟು ಹೋದ ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಯಾವ ಸಂಪರ್ಕನೂ ಇಲ್ಲ. ವಿವಾಹ ವಿಚ್ಛೇದ ಮಾಡಿಕೊಂಡಿದ್ದೀರಾ ಅಥವಾ ಡೈವರ್ಸ್ ಕೊಟ್ಟಿದ್ದೀರಾ? ಏಕೆ ಸುಮ್ಮನಾದಿರಿ? ಮೈಲಾರ್ಡ್, ಇವರಿಬ್ಬರು ಗಂಡ ಹೆಂಡತಿರಂತ ಮುಂಚಿತವಾಗಿ ಕೊಂಡು ಪ್ಲಾನ್ಗಳಿವು. ನೀವು ಈ ರೀತಿ ಸುಳ್ಳು ಹೇಳಿದರೆ ನಿಮಗೆ ಶಿಕ್ಷೆ ಮತ್ತೊಟ್ಟು ಹೆಚ್ಚಾಗುತ್ತದೆ. ನೋಡಿ ವಕೀಲರೇ, ಇನ್ಸ್ಪೆಕ್ಟರ್ ಬಂದಾಗ ನನ್ನ ಕೈಯಲ್ಲಿ ಸೂಟ್ಕೇಸ್ ಇದ್ದಿದ್ದು ನಿಜ. ಆದರೆ ಕೊಟ್ಟ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ಮೈಲಾರ್ಡ್, ಈ ಪಾಯಿಂಟ್ ಅನ್ನು ದಾಖಲೆ ಮಾಡಿಕೊಳ್ಳಿ. ಮುಂದೇನಾಯ್ತು ಹೇಳಿ. ಏನು PSI ಸಾಹೇಬರು ಬಂದು ಏನು ಅರಿಯದ ನನ್ನನ್ನು ಅರೆಸ್ಟ್ ಮಾಡಿಕೊಂಡು ನ್ಯಾಯಾಲಯಕ್ಕೆ ಕರೆದು ತಂದಿದ್ದಾರೆ. ನೀವೇನಾದರೂ ವಕೀಲರನ್ನು ಇಟ್ಟಿದ್ದೀರಾ? ಇಲ್ಲ ಸರ್, ನಾವು ಯಾರನ್ನೂ ನೇಮಿಸಿಲ್ಲ. ಸರಿ, ಈ ಕೇಸಿನ ತೀರ್ಪು 2 ಗಂಟೆಗೆ. ಅಲ್ಲಿ ಹೋಗಿ. ಈ ಕೇಸಿನ ಪರವಾಗಿ ಇಲ್ಲಿ ನಾನಿದ್ದೇನೆ. ದಯಮಾಡಿ ನನಗೆ ವಾದ ಮಾಡಲು ಅವಕಾಶ ಕೊಡಬೇಕು. ಎಸ್, ಪರ್ಮಿಷನ್ ಗ್ರಾಂಟೆಡ್. ಕ್ಲಾರ್ಕ್ ನಾಗರಾಜನನ್ನು ಕರೆಯಿರಿ.
ನಿನ್ನ ಹೆಸರು, ನಿನ್ನ ತಂದೆ ಹೆಸರು? ಅನಂತಪ್ಪ. ಸತ್ಯವನ್ನು ಹೇಳ್ತೀರಾ? ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳುವುದಿಲ್ಲ. ಅಂದರೆ ನಿಮ್ಮ ವಯಸ್ಸು? 30. ಉದ್ಯೋಗ? ಲ್ಯಾಂಡ್ಲಾರ್ಡ್. ನೋಡು, 14/6/93 ನೀವು ಬೆಂಗಳೂರಿಗೆ ಹೋಗ್ತೀರಲ್ಲವೇ? ಹೌದು, ನಾವು ರಾಜಕೀಯ ವ್ಯಕ್ತಿಗಳು. ಆಗಾಗ ಹೋಗುತ್ತೇವೆ, ಆಗಾಗ ಬರುತ್ತೇವೆ. ಸರಿ, ಆ ದಿನ ನೀವು ವುಡ್ಲ್ಯಾಂಡ್ ಹೋಟೆಲ್ಗೆ ರೂಮ್ ಹಿಡಿದಿದ್ದೀರಿ, ತಾನೆ? ಹೌದು. ಆ ದಿನ ನೀವು ಸೆಕೆಂಡ್ ಪಿಕ್ಚರ್ ಬಿಟ್ಟಾಗ ಗಿಡದ ಕವಿ ನೆರಳಲ್ಲಿ ನಿಂತಿದ್ದೀರಿ. ಆ ಸಮಯದಲ್ಲಿ ರಾಷ್ಟ್ರೀಯ ಬ್ಯಾಂಕ್ ಮ್ಯಾನೇಜರ್ನಾದ ಜಗನ್ನಾಥ್ ಎಂಬರ ಕಾರು ನಿಮ್ಮಲ್ಲಿಗೆ ಬಂದಿತು. ನೀವು ಅವರ ಕಾರಿಗೆ ಅಡ್ಡ ಕೈ ತೋರಿಸಿ ನೀವು ಅವರ ಪರಿಚಯದ ವ್ಯಕ್ತಿ ಆದ್ದರಿಂದ ಅವರು ನಿಮ್ಮನ್ನು ಕಾರು ಡ್ರಾಪ್ ಮಾಡಲು ತಿಳಿಸಿದರು. ಆಗ ಆದ ದೇಶದಿಂದ ಸುವರ್ಣನನ್ನು ನಿನಗೆ ಕೊಡಲಿಲ್ಲ ಎಂಬ ಉದ್ದೇಶಕ್ಕಾಗಿ ಜಗನ್ನಾಥ ತಮಗೆ ಕೊಟ್ಟಿದ್ದಕ್ಕೆ ದ್ವೇಷ ನಿಮ್ಮ ಮನಸ್ಸಿನಲ್ಲಿ ಕುದಿಯಿತು. ಅದು ತಾನೆ? ಅದೇ ವೇಷದಿಂದ ಕಾರ್ ಡ್ರೈವಿಂಗ್ ಮಾಡುತ್ತಿದ್ದ ಅವರ ಎದೆಗೆ ಚಾಕುವಿಂದ ಹಿಡಿದು ಅವರ ಕಾರಿನ ಗ್ಲಾಸ್ ಒಡೆದು ಅವರ ಡೆಡ್ ಬಾಡಿ ಆ ಕಾರಿನ ಅಡಿಯಲ್ಲಿ ಹಾಕಿ ಬ್ಯಾಂಕ್ ಲೂಟಿ ಮಾಡಿ ದೊಡ್ಡ ಬಿಸ್ನೆಸ್ ಮಾಡ್ತಿರೋದು ನಿಜ ತಾನೇ? ನೀವು ಹೇಳ್ತಿರೋದು ಎಲ್ಲ ಸುಳ್ಳು. ಬ್ಯಾಂಕ್ ಮ್ಯಾನೇಜರ್ಗೂ ನನಗೂ ಯಾವುದೇ ಸಂಬಂಧವಿಲ್ಲ, ಅವರ ಪರಿಚಯವೂ ನನಗಿಲ್ಲ. ಹಾಗಾದರೆ ಈ ಫೋಟೋ ಯಾರದು? ಈ ಅಡ್ರೆಸ್ ಯಾರದು? ಹೌದು, ಸುವರ್ಣನನ್ನು ತನಗೆ ಕೊಡಲಿಲ್ಲ ಎಂಬ ಉದ್ದೇಶಕ್ಕಾಗಿ ಬ್ಯಾಂಕ್ ಮ್ಯಾನೇಜರ್ನನ್ನು ಕೊಲೆ ಮಾಡಿದ್ದಾರೆ. ಹಾಗೆ ಭಾಗ್ಯಶ್ರೀ ಇವರ ಕಾಮಕ್ಕೆ ಬಲಿಯಾಗಲಿಲ್ಲವೆಂಬ ಅವರ ಮಗನನ್ನು ಅಪಹರಿಸಿದ್ದಾರೆ. ಯುವರ್ ಆನರ್, ವಕೀಲರಿಗೆ ಭಾಗ್ಯಶ್ರೀ ಹಾಗೂ ದಯಾನಂದ ಪರಿಚಯ ವ್ಯಕ್ತಿಯಾಗಿದ್ದರಿಂದ ಅವರನ್ನು ಬಿಡುಗಡೆಗೊಳಿಸಲು ಈ ರೀತಿ ಸುಳ್ಳು ವಾದ ಮಾಡುತ್ತಾರೆಂದು ನಾನು ಹೇಳಬಲ್ಲೆ. ನೀವೇನೇ ಹೇಳು, ಕೋರ್ಟು ವಾದ ವಿವಾದ ಪರಿಶೀಲಿಸುತ್ತಿದೆ. ನೀನು ಹಾಗೂ ತಾರೀಖ್ 4/6/93 ಚುನಾವಣೆ ಫಲಿತಾಂಶ ನಡೆದಾಗ ನೀನು ಹಾಗೂ ಸಿದ್ದರಾಮಪ್ಪ ಭಾಗ್ಯಶ್ರೀ ತೋಟಕ್ಕೆ ಹೋಗಿ ಬಲಾತ್ಕರಿಸಿದ್ದು ಸುಳ್ಳೇ? ಸುಳ್ಳು. ಆ ದಿನ ನಾನು ಮನೆ ಬಿಟ್ಟು ಎಲ್ಲಿ ಹೋಗಿರಲಿಲ್ಲ. ಹಾಗಾದರೆ ನೀನು ವಿಟ್ನೆಸ್ ಬಾಕ್ಸ್ ಬಿಟ್ಟು ಕೆಳಗೆ ನಿಲ್ಲು. ಕ್ಲಾರ್ಕ್ ಸಿದ್ದರಾಮಪ್ಪ ವ್ಯಕ್ತಿಯನ್ನು ಕರಿ. ಶಶಿಕುಮಾರ್, ನೋಡು ಮಗು, ಈ 2 ದಿನದ ಹಿಂದೆ ನಿನ್ನ ತಾಯಿಯನ್ನು ಕೊಲೆ ಮಾಡಲು ಬಂದವರು ಯಾರಂತ ಹೇಳಿದೆಯಾ? ಸರಿ ಸರ್, ಆ ದಿನ ನನ್ನ ತಾಯಿಯನ್ನು ಕೆಣಕಲು ನನ್ನಜ್ಜ ಹಾಗೂ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನನ್ನ ತಾಯಿಯನ್ನು ಶೀಲಹರಣ ಮಾಡುವರಿದ್ದರು. ಅಷ್ಟರಲ್ಲಿ ನಾ ಬಂದು ಹೇಳಿದರೆ ಬಿಡಲಿಲ್ಲ. ನಂತರ ನನ್ನಜ್ಜ ನನ್ನನ್ನು ಹೊತ್ತುಕೊಂಡು ಹೋದ. ಮೈಲಾಡ್, ಈ ಬಾಲಕ ಹುಟ್ಟು ಕುರುಡ ಆಗಿದ್ದು ನಾಗರಾಜನೇ ಬಲಾತ್ಕರಿಸಿದ ಅವರ ಅಜ್ಜನೇ ಹೊತ್ತು ಒಯ್ದಂತ ಯಾವ ಆಧಾರದ ಮೇಲೆ ಹೇಳುತ್ತಾರೆ? ಪರಿಶೀಲಿಸಿ ನೋಡಿದರೆ ಇದನ್ನೆಲ್ಲ ನಮ್ಮ ವಕೀಲರೇ ಕಲಿಸಿಕೊಟ್ಟಂತ ಅನಿಸುತ್ತದೆ. ಇಲ್ಲ ಸರ್, ಆ
ಆಗ ನನ್ನ ಕಣ್ಣುಗಳು ಕಾಣುತ್ತಿದ್ದವು. ನಾನು ಸಿಟ್ಟಿನಿಂದ ನಾಗರಾಜ್ ಎಂಬ ವ್ಯಕ್ತಿಯ ಕೈ ನನ್ನ ಬಾಯಿಯಿಂದ ಕಚ್ಚಿದೆ. ಆ ವ್ಯಕ್ತಿ ಇಲ್ಲೇ ಇದ್ದಾನೆ, ಪರೀಕ್ಷಿಸಬಹುದು. ಅವನೇ ಸರ್ ನನ್ನ ಕಣ್ಣುಗಳನ್ನು ಕಿತ್ತಿದ್ದಾನೆ. ನಂತರ ನನ್ನ ರೋದನ ಕೇಳಿ ಯಾರೋ ಪುಣ್ಯಾತ್ಮರು ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಗುಣಪಡಿಸಿದ್ದಾರೆ. ಸರಿ, ಹೋಗು, ನೀನು ಹೋಗಬಹುದು. ನಾಗರಾಜ್, ಬಾಕ್ಸಿನಲ್ಲಿ ನಿಲ್ಲು. ನಾಗರಾಜ್, ಬಾಕ್ಸಿನಲ್ಲಿ ನಿಲ್ಲು. ಹಾ, ನಿಮ್ಮ ಬಲಗೈ ಮುಂದೆ ಮಾಡಿ. ನಿಮ್ಮ ಬಲಗೈ ಮುಂದೆ ಮಾಡಿ. ಯುವರಾನರ್, ಈ ಬಾಲಕನ ಹೇಳಿಕೆ ನಿಜವಿದೆ. ಇವರ ಮುಂಗಾಯಲ್ಲಿ ಗಾಯದ ಕಲೆ ಇದೆ. ಯುವರ್ ಆನರ್, ಸುಳ್ಳು. ನಾನು ತೋಟದಲ್ಲಿ ಕೆಲಸ ಮಾಡುವಾಗ ಕುಡುಗೋಲಿನಿಂದ ಆದ ಗಾಯ ಇದು. ಸರಿ, ಈ ಪೆನ್ನು ತೆಗೆದುಕೋ. ಇದು ಕುಡುಗೋಲು. ಈ ಪುಸ್ತಕ ತೆಗೆದುಕೋ. ಇದು ಹೊಲದ ಪೈರು. ಇದನ್ನು ಯಾವ ರೀತಿ ಕಟ್ ಮಾಡಿವಿ? ಮೈಲಾಡ್, ನೋಡಿದಿರಾ ಇವರ ಕುಡುಗೋಲಿಂದ ಮಾಡುವ ಕೆಲಸವನ್ನ? ಬಲಗೈಯಿಂದ ಕುಡುಗೋಲು ಬಲಗೈಗೆ ಬೀಳುತ್ತದೆ. ಇವರೇ ಈ ಕೇಸಿನಲ್ಲಿ ತಪ್ಪಿದಸ್ಥರೆಂದು ನಾನು ಬಯಸುತ್ತೇನೆ. ಹಾ, ನೆಕ್ಸ್ಟ್ ಸಿದ್ದರಾಮಪ್ಪನನ್ನು ಕೂಗು. ನಿನ್ನ ಹೆಸರು? ರಾಮಪ್ಪರೇ ಅಂತ. ನಿಮ್ಮ ತಂದೆ ಹೆಸರು? ನಿಮ್ಮ ಅಡ್ಡ ಹೆಸರು? ಮಣಿಕೆ ಅಂತಾರ್ರಿ. ಹಿಂದ ಸ್ವಾತಿ ಮಳೆ ಹಿಡ್ದಾಗ್ರಿ ಎಲ್ಲಾರ ಮನಿನ ಸೋರ್ತದ್ರಿ. ನಮ್ಮ ಮನಿ ಮಾತ್ರ ಭಾರಿ ಗಟ್ಟುಳ್ದಿತ್ರಿ. ಎಲ್ಲಾರ ಮನೆ ಸೋರ ಮುಂದ್ರಿ ಎಲ್ಲಾರು ಒಣಕಿ ತೋತು ನೆಂದು ಒಳ್ಳಾಗ ನೀರ್ ನಿಂತ್ಕೊಂಡ್ ಎಲ್ಲ ಹಾಳಾಗಿದ್ದು ರೀ. ನಮ್ಮ ಮನಿ ಗಟ್ಟಿತ್ತಲ್ರಿ. ಎಲ್ಲಾರ ನಮ್ಮ ಮನಿಗೆ ಒಳ ಕುಟ್ಟಿಸ್ಕೊನಕ ಆಮೇಲೆ ಬಿಸಿಸ್ಕೊನಕ ಬರೋರಿ. ಆದ್ರ ನಮ್ದು ಒಣಕಿ ಭಾರಿ ಗಟ್ಟುಳ್ದಿತ್ರಿ. ಒಣಕಿಗೆ ನಾಲ್ಕನೇ ಹಚ್ತಿದ್ವಿ ರೀ ಬಾಡಿಗೆನ. ನಾಗರಾಜು ನಿನ್ನನ್ನು ಚೂರಿಂದ ತಿವಿದಾನೆ? ನಾನು ಕುಡಿದ ಮಬ್ಬಿನಲ್ಲಿ ಬಿದ್ದಿದ್ರಿ. ನಾನು ಯಾರು ತಿವ್ದು ಅನ್ನೋದ್ರ ನಮಗ್ ಗೊತ್ತಿಲ್ರಿ. ಹಂಗಾರ ನಿನ್ನನ್ನು ಚೂರಿಯಲ್ಲಿ ತಿವಿದು ಮನೆಗೆ ಕರೆದುಕೊಂಡು ಬಂದವರು ಯಾರು? ನನಗ ಇಬ್ರು ಹೆಣ್ರಿ. ಮೊದ್ಲೇಕಿವು 2 ಮಕ್ಕಳ್ರಿ, 1 ಗಂಡು 1 ಹೆಣ್ಣು. 2 ಅನಾಥಾಶ್ರಮಕ್ಕೆ ಬಿಟ್ರಿ. ಸಣ್ಣ ಅವು ಹುಡ್ರು ಸಣ್ಣ ಇದ್ದಾಗ ನಾ ಸತ್ತಲ್ರಿ. ಮತ್ತೊಂದು ಮದುವೆ ಆದ್ರಿ. ಆದ್ರ ಮೊದ್ಲೇದಕ್ಕಿ ಮಗಳ್ರಿ ದಯಾನಂದಪ್ಪ ಕೊಟ್ಟಿದ್ರಿ, ಭಾಗ್ಯಶ್ರೀ ಅನ್ನಕಿನ. ಅಕ್ಕಿ ಭಾಳ ಕೆಟ್ಟ, ಅಕ್ಕಿದ ಭಾಳ ಎಲ್ಲ ಹಾಳಾತ್ರಿ. ಅದ್ರ ಸಲುವಾಗಿ ದಯಾನಂದಪ್ಪನಿಂದ ಅಡ್ಡಾಡ್ತಿದ್ರಿ. ಒಟ್ಟು ಸರಿ ಮಾಡಪ್ಪ ನನ್ನ ಮಗಳದ, ಅಕ್ಕಿ ಭಾಳ ಅಡವಿ ಪಾಲಾಗೈತಿ ಅಂದ ಅವನಿಂದ ಅಡ್ಡಾಡ್ತಿದ್ರಿ. ಸರಿ, ಹಾಗಾದರೆ ನಿನಗೆ ಚೂರಿಂದ ತಿವಿದು ನಿನ್ನ ಮನೆಗೆ ಕರೆದುಕೊಂಡು ಬಂದವರು ಯಾರು? ಅದು ಓಹೋ, ಇವರು ಅಕ್ಕಡಿ ಕಾಳ. ಆರ್ಡರ್ ಆರ್ಡರ್. ನೀನ್ ಯಾರು? ನಾನು ಚಂದ್ರಿ. ಅಂದರೆ ಚಟ್ನಿ ಚಂದ ಅಂತಾರಿ. ಗುದ್ಲಿ ಬಸಪ್ಪ ಅಂತಾರಿ. ನೀ ಹುಟ್ಟಿದೂರು? ಟಾಂಗಾದಾಗ್ರಿ. ಹೇ, ಹ್ಞೂನ್ರಿ, ನೀ ಹುಟ್ಟಿದ್ದೂರ? ಟಾಂಗಾದಾಗ ಅಂತಾನೆ. ನಾ ಹುಟ್ಟಿದೂರ ಟಾಂಗಾದಾಗ್ರಿ. ನಮ್ಮವ್ವ ಹೆರಿಗೆಗೆ ಹೋಗ ಮುಂದ ನಡದಾರ್ಯಾಗ ಟಾಂಗಾದಾಗ ಹೆರಿಗೆ ಆಗಿತ್ತಂತ್ರಿ. ಅದಕ್ಕ ಹಂಗಂತ ಹೆಸರಿಟ್ಟಾರ ನನಗ. ನಾಗರಾಜ್ ನಿನ್ನಲ್ಲಿದ್ದ ವಿಷಯ ನೋಡ್ರಿ, ಇವ್ರ ಅಪ್ಪನ ದವಾಖಾನಿಗೆ ಹಾಕ್ಯಾರಂತಂದು ನಾ ಮುಂದೆ ಹೋಗಿದ್ರಿ. ನಾನು ದುಡ್ಡು ತಗೊಂಡ್ ಹೊಂಟಿದ್ರಿ ದಾರ್ಯಾಗಾಸಿ. ನಾಗರಾಜ್ ಅಪ್ಪನವ್ರ ಮನ್ಯಾಗ ಚಿರೋ ಶಬ್ದ ಕೇಳ್ತ್ರಿ. ಅಲ್ಲಿ ಹೋಗಿ ನೋಡಿದ್ರ ಎಳ್ದಾಡಕತ್ತದ ನೋಡ್ರಿ. ಬದ್ಮಾಸ್ ಒಳ್ಳೆ ಮಗ ವಿಚಾರಿಸಿರ್ಬೇಕಾರ ಅವ್ನು. ಇವಳು ಯಾರು? ಇವಳು ನಾನು ಮದುವೆಗ ಹುಡುಗ್ರಿ, ಸಂಗು. ಹೌದ್ರಿ ಅಪ್ಪ, ಹೌದ್ರಿ. ನೀವ್ ಅದಾರಲ್ರಿ ಮುಂದ ಬೈಲಿ. ನಮ್ಮ ಅಪ್ಪನ ಅಳಿಯಾರಿ, ನನಗ ಸ್ವಾದ್ರ ಮಾವ್ರಿ.
ಅಲ್ರಿ ಇಲ್ಲಿ ನಿಂತ ನೋಡ್ರಿ ಹೆಂಗ ಮಕ ನೋಡ್ತಿಲ್ಲ ಹೇಳಲ್ಲ ಇಲ್ಲ ಹೇಳ ಆರ್ಡರ್ ಆರ್ಡರ್ ವಕೀಲರೇ ಇವರಿಗೆ ಸುಮ್ಮನಿರಲು ಹೇಳಿ. ನೀ ಸ್ವಲ್ಪ ಸುಮ್ಮನಿರಮ್ಮ. ಹೊಟ್ಟಿ ಉರಿತೈತ್ರಿ ಹಂಗ ಮಾಡ್ಯಾನ ಅವನನ್ನ ರೇಪ್ ಬಿಟ್ಟು ರೇಪ್ ಮಾಡ್ತಿದ್ದಿ ಸಿದ್ದರಾಮಪ್ಪ ಮುಂದೇನಾಯ್ತು? ಮುಂದ ಆಯ್ದದ್ದು ನಮಗ್ ಗೊತ್ತಿಲ್ರಿ ಅದ. ಆದ್ರ ತಿವಿಸಿಗೆ ಅಂತ ಏನತ್ಲೆಗನ ಹೇಳತ್ಲೆಗನ ದವಾಖಾನಿಗೆ ಅಡ್ಮಿಟ್ ಮಾಡಿದ್ರಿ ನಮ್ಮನ್ನ. ಭಾಗ್ಯವನ್ ಕೈಯಾಗ ಚೂರಿ ಇತ್ರಿ. ಸರಿ, ನೀನು ಹೋಗಬಹುದು. ಆಯ್ತ್ರಿ. ಭಗತ್ ಸಿಂಗ್, ನಾಗರಲ್ಲಿದ್ದ ವಿಷಯ ನೀವು ಏನು ಮಾಡೋದಿಲ್ಲ ಅಂದ್ರೆ ಹೇಳ್ತೇನ್ರಿ ಸರ್. ಆಯ್ತು ಹೇಳು. ಹೇಳ್ತೇನ್ರಿ. ಹೆಂಡತಿ ಹತ್ರ ಮಲಗಿ ನಾ ಬಂದಾಗ ಎದ್ದು ಹೋದ್ರ ಇಷ್ಟ, ಡಾಕ್ಟ್ರಿಗೆ ಸುಡ್ಕೇಸ್ ತೊಗೊಂಡೋಗಿ ಕಂತ್ರಿ ನೋಟ್ ಮುಟ್ಟಿಸಿ ಬಂದ್ರ ಇಷ್ಟ, ಹುಡುಗನ ಕಣ್ ಕಿತ್ರ ಇಷ್ಟ, ಸಂಘವನ್ನ ಎಳ್ಕೊಂಡು ಬಂದ್ರ ಇಷ್ಟ್ರಿ ಅಂಥೇಳಿ ಎಲ್ಲ ಕೇಸನ್ನ ಗುತ್ತಿಗೆ ಕೊಟ್ಟಿದ್ರಿ. ನಾನು ಹಂಗ ಮಾಡಿದ್ರಿ. ಆದ್ರೆ ಇದುವರೆಗೂ ಹಣನೂ ಬಂದಿಲ್ರಿ ಸರ್. ಈಗ ಯಾರು ಕೊಡ್ತಾರ್ರಿ ನಮ್ದು ಹಣ? ಕೊಡ್ತಾರ ನಿತ್ಗ. ಹ್ಞೂ ರೀ ಸರ್, ಹ್ಞೂ ರೀ, ನಿಂದಿರ್ತೇನೆ ರೀ ಸೈಡಿಗೆ. ಅಬ್ಜೆಕ್ಷನ್ ಯುವರ್ ಆನರ್. ಈ ನಮ್ಮ ಸಹೋದರ ವಕೀಲರು ನಮ್ಮ ಕಕ್ಷಿದಾರರನ್ನು ಸೋಲಿಸುವುದಕ್ಕಾಗಿ ಈ ರೀತಿ ಲಂಚದ ಹಣ ತಿಂದು ಸುಳ್ಳು ಹೇಳುತ್ತಿದ್ದಾರೆ. ಇದನ್ನೆಲ್ಲ ಪರಿಶೀಲಿಸಿ ನೋಡಿದರೆ ಇದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಎಲ್ಲಿದೆ ತೋರಿಸಿ. ಈ ಕೇಸಿನ ಸತ್ಯಾಂಶ ಇನ್ನು ತಿಳಿಯಬೇಕೆಂದರೆ ಇದರಲ್ಲಿ ಬಲವಾದ ಸಾಕ್ಷಿ ಕಾಗದ ಪತ್ರಗಳು ಲಭ್ಯವಿರುತ್ತದೆ. ಹಾಗಿದ್ದರೆ ಎಲ್ಲಿದೆ ತೋರಿಸಿ. ಸರಿ, ಪಾಪಣ್ಣನನ್ನು ಕರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್, ನೀವೇ ವಿಚಾರಿಸಬಹುದು. ನಿಮ್ಮ ಹೆಸರು? ಪಾಪಣ್ಣ ಅಂಡ್ ಪ್ರದೀಪ್. ಅಂದರೆ ನನ್ನ ಮೊದಲನೇ ಹೆಸರು ಪ್ರದೀಪ್. ನಾನೀಗ ಪಾಪಣ್ಣನ ವೇಷದಲ್ಲಿದ್ದೇನೆ. ನಾಗರಾಜ ನಿಮಗೇನಾಗಬೇಕು? ನಾಗರಾಜನಿಗೂ ನನಗೂ ಯಾವುದೇ ಸಂಬಂಧ ಅಲ್ಲ. ಈ ಕೇಸಿನಲ್ಲಿ ನಾಗರಾಜ್ ಅಪರಾಧಿ. ಅವರೇ ಅಪರಾಧಿ ಅನ್ನೋಕೆ ನೀವ್ಯಾರು? ನಾನೊಬ್ಬ CID ಇನ್ಸ್ಪೆಕ್ಟರ್ ಪ್ರದೀಪ್. ಯಾವ ಉದ್ದೇಶಕ್ಕಾಗಿ ಅವರನ್ನು ಬಂಧಿಸಿದ್ದೀರಿ? ಬೆಂಗಳೂರಿನ ಬ್ಯಾಂಕ್ ಮ್ಯಾನೇಜರ್ ಕೊಲೆ ಮಾಡಿದ್ದಕ್ಕಾಗಿ ಮತ್ತು ಬ್ಯಾಂಕಿನ ಎಲ್ಲ ಹಣವನ್ನು ಲೂಟಿ ಮಾಡಿದ್ದಕ್ಕಾಗಿ. ಅವರೇ ಕೊಲೆ ಮಾಡಿದರಂತ ಅನ್ನೋದಕ್ಕೆ ಆಧಾರ ಏನು ವಕೀಲರೇ? ಹೆಚ್ಚು ವಾದಿಸೋದ್ರಲ್ಲಿ ಯಾವುದೇ ಮಾತಿಲ್ಲ. ನಾವು ಸಂಬಂಧಪಟ್ಟ ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲ ಕಾಗದ ಪತ್ರ, ಫೋಟೋ, ಕ್ಯಾಸೆಟ್ ರೆಕಾರ್ಡ್ ಮಾಡಿದ ಎಲ್ಲವನ್ನು ವಕೀಲರ ಕೈ ಕೊಟ್ಟಿದ್ದೆ. ಬೇಕಾದರೆ ವಿಚಾರಿಸಿ. ನೋಡಿ ಪ್ರದೀಪ್, ದಯಾನಂದ ರಾಜಕೀಯ ವ್ಯಕ್ತಿ. ಈ ಕೇಸು ನಾಗರಾಜನ ಮೇಲೆ ಹೋಲಿಸಲು ಈ ರೀತಿ ಸುಳ್ಳು ಹೇಳುತ್ತಿರಬೇಕಲ್ಲವೇ? ಲಂಚದ ಹಣ ಎಷ್ಟು ಕೊಟ್ಟಿರಬಹುದು ನಿಮಗೆ? ವಕೀಲರೇ, ಲಂಚವನ್ನು ತೆಗೆದುಕೊಳ್ಳುವ ಹಾಗೆ ನಿಮ್ಮಂತವರಲ್ಲ ನಾವು ನಿಷ್ಠಾವಂತ ಅಧಿಕಾರಿಗಳು. ಆರ್ಡರ್ ಆರ್ಡರ್. ವಕೀಲರೇ, ಮಾತಿನಲ್ಲಿ ಮಿತಿ ಇರಲಿ. ಯಾವಾಗಲೂ ಕೇಸಿಗೆ ಸಂಬಂಧಪಟ್ಟ ವಿಷಯ ಮಾತ್ರ ಮಾತಾಡಿ. ಸರಿ ಸರ್. ಹಾಗಿದ್ದರೆ ಮೊದಲು ದಿನ PSI ನಾಗರಾಜನ್ನು ಅರೆಸ್ಟ್ ಮಾಡಿದಾಗ ಕೋರ್ಟಿಗೆ ಏಕೆ ತಂದಿದ್ದೀರಿ? ನೋಡಿ, ನಾಗರಾಜನನ್ನು ಅರೆಸ್ಟ್ ಮಾಡಿದ್ದರೆ ಪೊಲೀಸರ ಕೈಗೆ ಎಲ್ಲ ಸಾಕ್ಷಿಗಳು ಹೋಗುತ್ತಿದ್ದವು. ಈ ಕೇಸಿಗೆ ನಿಜಾಂಶ ಗೊತ್ತಾಗುತ್ತಿದ್ದಿಲ್ಲ. ಆದ ಕಾರಣ ನಾನೇ ಪೊಲೀಸರಿಗೆ ಫೋನ್ ಮಾಡಿ ಕರೆಸಿ ನಾಗರಾಜನನ್ನು ಬಂಧಿಸಿದ್ದೇನೆ. ಸರಿ, ನೀವಿನ್ನು ಹೋಗಬಹುದು. ಆಯ್ತು. PSI ಸೋಮಶೇಖರ್ ಕರೆಯಿರಿ.
ಕ್ಯಾಪ್ತಿಗೆ ನಿಮ್ಮ ಹೆಸರು? ಇನ್ಸ್ಪೆಕ್ಟರ್ ಸೋಮಶೇಖರ್. ನಾಗರಾಜ, ನಿಮಗೇನಾಗಬೇಕು? ನೋಡಿ, ನಾಗರಾಜನ್ ಅಷ್ಟೇ ಅಲ್ಲ, ನಮಗೆ ಕಂಪ್ಲೇಂಟ್ ಅಥವಾ ಅನುಮಾನ ಬಂದರೆ ಅವರನ್ನು ಅರೆಸ್ಟ್ ಮಾಡಿಕೊಂಡು ಬಂದು ನಾವು ಕೋರ್ಟಿಗೆ ಕಳಿಸುವುದೇ ನಮ್ಮ ಕೆಲಸ. ನ್ಯಾಯ ನಿರ್ಣಯ ಕೊಡುವುದು ನ್ಯಾಯಾಲಯ. ಸರಿ, ನೀವು ನಾಚ್ಕೊಳ್ಳಿ, ನಿಂತ್ಕೊಳ್ಳಿ. ಹಾ ವಕೀಲರೇ, ನೀವೇನಾದ್ರೂ ಇನ್ನೂ ಹೇಳುವುದಿದೆ? ಮೈಲಾಡ್, ನಾನು ಹೇಳೋದಕ್ಕೂ ಏನೂ ಇಲ್ಲ, ಎಲ್ಲ ತಾವೇ ನಿರ್ಣಯ ಮಾಡಬಹುದು. ಇದುವರೆಗೆ ನಡೆದ ಒಂದೇ ಕೇಸಿನ ವಿಷಯ ಆದ್ದರಿಂದ ಕೂಲಂಕಷವಾಗಿ ಪರಿಶೀಲಿಸಿ ನಿರಪರಾಧರಿಗೆ ಬಿಡುಗಡೆಯಾಗಬೇಕು, ಅಪರಾಧಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ನ್ಯಾಯಾಲಯದ ಎದುರು ನನ್ನ ವಾದವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನ್ಯಾಯನಿರ್ಣಯ ಅಂತಿಮ ಗಳಿಗೆಯಲ್ಲಿ ಈ ರೀತಿ ಇದೆ. ಕೊಲೆ, ದರೋಡೆ, ಹೆಣ್ಣು ಮಕ್ಕಳ ಶೀಲಹರಣ, ಬಂದೂಕಿನ ಕಾರ್ಖಾನೆ ಗುಪ್ತವಾಗಿ ಮನೆಯಲ್ಲಿ ಸ್ಥಾಪಿಸಿಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಬ್ಯಾಂಕ್ ಮ್ಯಾನೇಜರ್ ಕೊಲೆ ಮಾಡಿ ದೇಶದ್ರೋಹಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ನಾಗರಾಜ ಎಂದು ಸಾಕ್ಷಿ ಪುರಾವೆ ಹಾಗೂ ಕ್ಯಾಸೆಟ್ ಮತ್ತು ಸಿಐಡಿ ಇನ್ಸ್ಪೆಕ್ಟರ್ ಹೇಳಿಕೆಗಳಿಂದ ನ್ಯಾಯಾಲಯಕ್ಕೆ ತಿಳಿದು ಬಂದಿದ್ದರಿಂದ ನಾಗರಾಜ ಮತ್ತು ಅವನಿಗೆ ಸಹಾಯಕರಾಗಿ ನಡೆದ ಭಗತ್ ಸಿಂಗ್ ಮತ್ತು ಸಿದ್ದರಾಮಪ್ಪ ವಣಕಿ ಎಂಬುವರಿಗೆ ನ್ಯಾಯಾಲಯ ಇಂಡಿಯನ್ ಫಿನಲ್ ಕೋಡ್ 304 ಪ್ರಕಾರ ಮರಣದಂಡನೆ ವಿಧಿಸಿದೆ. ಇದುವರೆಗೂ ಅಪರಾಧಿ ಸ್ಥಾನದಲ್ಲಿದ್ದ ಭಾಗ್ಯಶ್ರೀ ದಯಾನಂದರನ್ನು ನಿರ್ದೋಷಿಗಳೆಂದು ಕೋರ್ಟ್ ಅವರನ್ನು ಬಿಡುಗಡೆ ಮಾಡಿದೆ ಮತ್ತು ಸರ್ಕಾರದ ಆದೇಶದಂತೆ ಕೊಲೆ ಕೇಸನ್ನು ಕೈಗೆತ್ತಿಕೊಂಡು ಅನೇಕ ವರ್ಷಗಳಿಂದ ನಡೆಸಿ ಕೊಲೆಗಾರನ ಹಿಡಿದು ಕೊಟ್ಟು ಸರ್ಕಾರದ ಕೀರ್ತಿ ತಂದ ಸಿಐಡಿ ಇನ್ಸ್ಪೆಕ್ಟರ್ ಪ್ರದೀಪರನ್ನು ಕೋರ್ಟ್ ಅಭಿನಂದಿಸುತ್ತದೆ ಮತ್ತು ಯಾವುದೇ ಆಮಿಷ ಬಂಧು ಬಾಂಧವರೆನ್ನದೇ ಕಾನೂನು ರೀತಿ ಕಾರ್ಯನಿರ್ವಹಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರಿಗೆ ಕೋರ್ಟು ನಿಷ್ಠಾವಂತ ಅಧಿಕಾರಿ ಎಂದು ಬಿರುದು ನೀಡಿದೆ ಹಾಗೂ ತಪ್ಪಿಸಿಕೊಳ್ಳುವ ಹಂತದಲ್ಲಿದ್ದ ಭಗತ್ ಸಿಂಗನನ್ನು ಜೀವದ ಪರಿವೇ ಇಲ್ಲದೆ ಬೆನ್ನಟ್ಟಿ ಸಕಾಲಕ್ಕೆ ನ್ಯಾಯಾಲಯಕ್ಕೆ ತಂದು ಒಪ್ಪಿಸಿದ ಚೆನ್ನಪ್ಪ ಚಟ್ನಿ, ಸಂಗವ ಹುರ್ಕಡ್ಲಿ ಇವರಿಗೂ ಕೋರ್ಟು ಋಣಿಯಾಗಿದೆ. ತಾನು ಬಾಲಕನಾಗಿದ್ದರೂ ಧೈರ್ಯವಾಗಿ ಕೋರ್ಟಿನೆದುರು ಹೇಳಿಕೆ ನೀಡಿ ಕೇಸಿನ ನಿಜಾಂಶ ಬಯಲಿಗೆ ತಂದ ಶಶಿಕುಮಾರನಿಗೆ ಕೋರ್ಟು ಅಭಿನಂದನೆ ಸಲ್ಲಿಸುತ್ತದೆ. ಇಲ್ಲಿಗೆ ಕೋರ್ಟಿನ ವಿಧಾಯ ನಿರ್ಣಯ ಮುಗಿದಿರುತ್ತದೆ. ಸಾಹೇಬ್ರ, ಏಟ್ರ ಒಟ್ಟು ಲಂಚ ಕೊಟ್ರ ನಮ್ಮನ್ನ ಏನ್ ಬಿಡ್ತೀರೇನ್ರಿ? ಕೋರ್ಟ್ ದಂಡ ಕಟ್ಟಿದ್ರ ಕಟ್ತಾವ್ರಿ, ಮತ್ತ ಕೋರ್ಟ್ ಒಳಗ ಹಾಕಂದ್ರೆ ಏನಾರ ಸ್ವಲ್ಪ ದಂಡ ಕೊಡ್ತಾವ್ರಿ. ಬಿಟ್ಬಿಡ್ರಿ ನಮ್ಮನ್ನ. ಇನ್ನ ನಮ್ಮ ಮಗಳ ಮದುವೆ ಮಾಡ್ಬೇಕ್ರಿ, ಬಣ್ಯಾತನ ಮಾಡ್ಬೇಕು, ಎಲ್ಲಾದ ಮಾಡ್ಬೇಕ್ರಿ. ನೋಡ್ರಿ, ನಿಮ್ಮಂಗ ಲಂಚ ತಗೊಂಡು ಏನು ಕೆಲ್ಸಕ್ಕೆ ಸೇರಿಲ್ಲ ನಾವು. ನಿಷ್ಠಾವಂತ ಅಧಿಕಾರಿಯಾಗಿ ಕೆಲ್ಸಕ್ಕೆ ಸೇರಿದೆ ನಾನು. ಅಲ್ರಿ ಅಂದ್ರ ಮತ್ ನೀವು ಲಂಚ ತಗಲ್ಲ ಮತ್ತೆ ಹೆಂಗ್ ಸೇರಿರಿ? ಮತ್ತೆ ವಿದ್ಯಾವಂತನಾಗಿ ಸೇರೇನ್ರಿ ನಾನು. ಬ್ಯಾಡೋ ಶಿವ, ಇನ್ನು ಮುಂದ ನಮ್ಮನ್ನ ಒಳಗ ಹಾಕೋರಿ ಯಪ್ಪ ಇಪ್ಪಟ್ಟು ನೀವು ಹೇಳ್ದಂಗೆ ಕೇಳ್ತೇವೆ. 1947 ಸೆಲೆಕ್ಟೆಡ್ ಮಿಲಿಟರಿ ಪೊಲೀಸ್ ಆದರೆ ನಮ್ಮ ದೇಶಕ್ಕೆ ಕೆಂಗೋತಿ ನಿಮ್ಮಂತ ಆಳಲ ಬಂದಕ್ಕ ಬ್ರಿಟಿಷರ್ ಮಹಾಜನಗಳೇ, ಇವತ್ತಿಗೂ ನಾ ಬಂದ ಕೆಲಸ ಮುಗಿಯಿತು. ನಿಮಗೇನಾದರೂ ಈ ರೀತಿ ಇಂಥ ತೊಂದರೆ ಕೊಡೋರಿದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ನೀವೆಲ್ಲೇ ಇದ್ದರೂ ಸರಿ, ನೀವು ಅಲ್ಲಿಗೆ ಬಂದು ನಿಮ್ಮನ್ನು ರಕ್ಷಿಸುತ್ತೇನೆ. ನನ್ನ ನಂಬರ್ ತೆಗೆದುಕೊಳ್ಳಿ, 9972554267. ತಪ್ಪದೇ ಕಾಲ್ ಮಾಡಿ, ಬರ್ತೇನೆ. ಭಾಗ್ಯ,
ಏನು ಅರಿಯದ ನಿನ್ನನ್ನು ಮನೆಯಿಂದ ಹೊರ ಹಾಕಿದ್ದಕ್ಕೆ ಕ್ಷಮಿಸಿಬಿಡು ಭಾಗ್ಯ. ಎಂಥ ಮಾತನಾಡುವರಿ ಸ್ವಾಮಿ. ಮಾನವನ ಜೀವನದಲ್ಲಿ ಬಂದು ಹೋಗುವ ಪಾತ್ರವಿದು. ನಮ್ಮ ಪಾತ್ರವನ್ನು ನಾವೇ ನಿರ್ವಹಿಸಬೇಕಲ್ಲವೇ? ಆದರೂ ತವರು ಮನೆ ಇದ್ದರೂ ನಾನು ತಬ್ಬಲಿಯಾದೆ ಸ್ವಾಮಿ, ನಾನು ತಬ್ಬಲಿಯಾದೆ. ಅಣ್ಣ, ನಾನು ಮದುವೆಯಾದರೂ ನನ್ನ ಗಂಡನ ಕೆಟ್ಟ ಗುಣದಿಂದ ನಾನು ಮತ್ತೆ ವಿಧವೆಯಾದಣ್ಣ, ವಿಧವೆಯಾದೆ. ನನ್ನನ್ನು ಕ್ಷಮಿಸಿಬಿಡಣ್ಣ. ಏಕೆ ಸುವರ್ಣ? ನನ್ನ ಮಗನು ಕುರುಡ. ಈ ಸರ್ವ ಆಸ್ತಿಯನ್ನೆಲ್ಲ ಯಾರು ಉಣ್ಣಬೇಕು? ನಾನು ಇರುವವರೆಗೂ ನನ್ನ ಆಸ್ತಿ ಎಲ್ಲ ನಿನ್ನದೇ ತಂಗಿ, ನಿನ್ನದೇ. ಹೌದು ಅಪ್ಪಾಜಿ, ಅಂದನಂದ ಮೇಲೆ ನನ್ಯಾರು ಮಾಡಿಕೊಳ್ಳುವರು? ಅದೇಕೆ ಮಾಮ, ನಾನು ಮಾಡಿಕೊಳ್ಳುತ್ತೇನೆ. ಎಲ್ಲರೂ ಒಳ್ಳೆಯವರನ್ನೇ ಮಾಡಿಕೊಂಡರೆ ಅಂದರನ್ನಾರು ಮಾಡಿಕೊಳ್ಳಬೇಕು? ಅಣ್ಣ, ಅರಿಯದೆ ಅರೆಸ್ಟ್ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಣ್ಣ. ಛೇ ಛೇ, ಇದನ್ನೇನು ಹೇಳುತ್ತಿರುವೆ ಸೋಮು? ಕಾನೂನು ಪ್ರಕಾರ ನೀನು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯ. ಅದಕ್ಕಾಗಿ ನೀನು ನಿಷ್ಠಾವಂತ ಅಧಿಕಾರಿ ಎಂದು ಕೋರ್ಟೆ ಬಿರುದು ಕೊಟ್ಟಿರುವಾಗ ಮತ್ತೇಕೆ ನೀನು ಇದನ್ನು ಹೇಳ್ತೇವೆಯಪ್ಪ? PSI ಸಾಹೇಬ್ರೆ, ಈ ದಿನ ನಮ್ಮ ಮದುವೆ ಬಟ್ಟೆ ಬರೆ ತಂದಿದ್ದೀರಾ? ಇಲ್ಲ ಮರಿ, ನಿಮ್ಮ ಮದುವೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಅತ್ತಿಗೆ ಹಾಗೂ ತಂಗಿಗೆ ಹೂ ಮಾಲೆಯನ್ನು ತಂದಿರುವೆನು. ಅದೇ ಹೂವಿನ ಮಾಲೆಯನ್ನು ನನ್ನ ಮಾವನ ಕೊರಳಿಗೆ ಹಾಕುತ್ತೇನೆ, ಕೊಡು ಮಾಮ. ಇಲ್ಲಮ್ಮ, ಕಾನೂನು ಪ್ರಕಾರ ಅಪರಾಧ. ಗಂಡಿಗೆ 21, ಹೆಣ್ಣಿಗೆ 18. ಅದಕ್ಕಾಗಿ ಕಾನೂನು ಪ್ರಕಾರ ನೀವು ಮದುವೆ ಆಗಲು ಬರುವುದಿಲ್ಲ. ನಮಗೆ 21 ವರ್ಷ ಆಗೈತ್ರಿ. ನನಗ 18 ವರ್ಷ ಆಗೈತ್ರಿ. ನಮ್ದು ದೌಡು ಮದುವೆ ಮಾಡಿ ಆಶೀರ್ವಾದ ಮಾಡ್ಬಿಡ್ರಿ. ಅಷ್ಟು ಮಾಡ್ರಿ, ಯಾರು ಬೇಡ ಅಂತಾರ? ಬಾಳ್ ತೋರ್ಸೈತಿರಿ ನಿಮ್ದು. ನಡೆಯಿರಿ, ಎಲ್ಲರಿಗೂ ಶುಭವಾಗಲಿ. ಆ ಬಸವೇಶ್ವರ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಕೂಡಿ ಅಭಿಷೇಕ ಮಾಡಿಸೋಣ. ನೀವಿಬ್ಬರು ಮದುವೆ ಆಗಿರಿ. जय गुरुवर करुण सागर, जय जय गुरुवर करुण सागर, जय दीना जनतर बंधुर, जय गर हरिहर वर दिगंबर, जय गल्लुव जगती संसारति, पालिಸುವರ ವಾಮಿನ್ನ ಪ್ರಭುತರ ಕಾಲ ಚಂದ್ರಗಳ ಅನಸೂಯ ಸುಕುಮಾನ ಶ್ರೀ ಘಾನಯೋಗಿ ಪುಟ್ಟರಾಜ ಕವಿ ಗವಾಗಳ ನಾಟ ಸಂಘಕ್ಕೆ, ಶ್ರೀ ಘಾನಯೋಗಿ ಪುಟ್ಟರಾಜ ಕವಿ ಗವಾಗಳ ನಾಟ ಸಂಘಕ್ಕೆ ವಂದೇ ವಂದೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.